ಹಾಯ್ ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಅವರ್ ಯೂಟ್ಯೂಬ್ ಚಾನಲ್. ನಾವಿವತ್ತು ಹೊರಟಿದ್ದೀವಿ ಶ್ರೀ ಕ್ಷೇತ್ರ ಪುಷ್ಪಗಿರಿ ಟೆಂಪಲ್ಗೆ. ಹಳೇಬೀಡಿಂದ ಸುಮಾರು 4-5 ಕಿಲೋಮೀಟರ್ ದೂರದಲ್ಲಿರುವ ಪುಷ್ಪಗಿರಿ ದೇವಸ್ಥಾನಕ್ಕೆ ನಾವು ಹೋಗ್ತಾ ಇದ್ದೀವಿ. ಸೊ ದೇವಸ್ಥಾನದ ವಾತಾವರಣ ಹೇಗಿದೆ ಹಾಗೂ ಅಲ್ಲಿನ ವ್ಯವಸ್ಥೆ ಹೇಗಿದೆ ಮತ್ತು ದೇವಸ್ಥಾನ ನೋಡೋದಕ್ಕೆ ಹೇಗಿದೆ ಅಂತ ಈ ವಿಡಿಯೋ ಮೂಲಕ ತೋರಿಸ್ತಾ ಇದ್ದೀವಿ. ಸೊ ಮಿಸ್ ಮಾಡದೆ ಕಂಪ್ಲೀಟಾಗಿ ನೋಡಿ ಆಯಿತಾ. ಮಿಸ್ ಮಾಡದೆ ಅಲ್ಲ, ಸ್ಕಿಪ್ ಮಾಡದೆ ಕಂಪ್ಲೀಟಾಗಿ ನೋಡಿ. ನೀವು ಹಳೇಬೀಡಿಗೆ ಹೋದರೆ ಸುಮಾರು ದೇವಸ್ಥಾನಗಳನ್ನ ನೋಡ್ಬೋದು. ಅಂದರೆ ಬಸ್ತಿಹಳ್ಳಿನಲ್ಲಿರುವಂಥ ಟೆಂಪಲ್, ಹಾಗೆ ಬೆಣ್ಣೆಗುಡ್ಡದಲ್ಲಿರುವಂಥ ಆಂಜನೇಯ ಸ್ವಾಮಿ ದೇವಸ್ಥಾನ, ಮತ್ತು ಅಲ್ಲೇ ಇರುವಂಥ ಹೊಯ್ಸಳೇಶ್ವರ ಟೆಂಪಲ್ ಕಾಣ್ಬೋದು. ಹೀಗೆ ಸುಮಾರು ಚಿಕ್ಕ ಪುಟ್ಟ ದೇವಸ್ಥಾನಗಳು ಹಳೇಬೀಡಿನ ಸುತ್ತಮುತ್ತ ತುಂಬ ಇವೆ. ಅಲ್ಲಿನ ಬಗ್ಗೆ ಅಂದರೆ ಅಲ್ಲಿರುವಂಥ ಜನಗಳಿಗೆ ಇದ್ರ ಬಗ್ಗೆ ತುಂಬ ಗೊತ್ತಿದೆ. ಸೊ ನೀವು ಹೋದರೆ ಅಲ್ಲಿ ತುಂಬ ದೇವಸ್ಥಾನಗಳನ್ನ ನೋಡ್ಬೋದು. ಅದರಲ್ಲಿ ಪ್ರಸಿದ್ಧವಾದ ದೇವಸ್ಥಾನ ಅಂದರೆ ಹೊಯ್ಸಳೇಶ್ವರ ಟೆಂಪಲ್. ಹಾಗೆ ಇದು ಕೂಡ ತುಂಬ ಚೆನ್ನಾಗಿದೆ ನೋಡೋದಕ್ಕೆ. ಹಾಗೆ ಈ ದೇವಸ್ಥಾನದಲ್ಲಿ ಮಧ್ಯಾಹ್ನ 12:30 2 ಗಂಟೆವರೆಗೂ ಊಟದ ವ್ಯವಸ್ಥೆ ಇರುತ್ತೆ. ಸೊ ನೆಕ್ಸ್ಟ್ ಟೈಮ್ ಯಾರಾದರೂ ಹೋಗೋ ಪ್ಲ್ಯಾನ್ ಇದ್ದರೆ ಊಟ ಮಾಡ್ಕೊಂಡು ಬರ್ಬೋದು. ವ್ಯೂ ತುಂಬ ಚೆನ್ನಾಗಿದೆ ಅಂತಾನೆ ಹೇಳ್ಬೋದು. ಹಾಗೆ ಒನ್ ಡೇ ಪಿಕ್ನಿಕ್ಕಿಗೆ ಒಂದು ಒಳ್ಳೆ ಪ್ಲೇಸ್ ಅಂತಾನೆ ಹೇಳ್ಬೋದು. ಇನ್ನು ತುಂಬ ಇದೆ ಈ ದೇವಸ್ಥಾನದಲ್ಲಿ ನೋಡೋದಕ್ಕೆ. ಸೊ ನಾವು ಅವತ್ತು ವಿಡಿಯೋನ ಕ್ಯಾಪ್ಚರ್ ಮಾಡೋದಕ್ಕೆ ಆಗಿಲ್ಲ. ನೀವೇನಾದರೂ ನೆಕ್ಸ್ಟ್ ಟೈಮ್ ಈ ದೇವಸ್ಥಾನಕ್ಕೆ ಏನಾದರೂ ಹೋದರೆ ದೇವಸ್ಥಾನನ ಪೂರ್ತಿ ನೋಡ್ಕೊಂಡು ಬನ್ನಿ ಆಯಿತಾ. ಸೊ ಈ ದೇವಸ್ಥಾನ ನಿಮ್ಗೆಲ್ರಿಗೂ ಇಷ್ಟ ಆಗಿದೆ ಅಂತ, ಹಾಗೆ ಈ ವಿಡಿಯೋನೂ ಕೂಡ ಇಷ್ಟ ಆಗುತ್ತೆ ಅಂತ ಅಂದ್ಕೊಳ್ತಾ ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ. ಹೀಗೆ ಸಪೋರ್ಟ್ ಮಾಡ್ತಾ ಇರಿ, ಹಾಗೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ. ಟಾಟಾ, ಬಾಯ್ ಬಾಯ್.